ಗೂಂಡಾ ಕೇಸನ್ನು ಹಾಕಬೇಕು ಅಂತಾನೂ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕಬೇಕು ಅಂತಾನೂ ನಾನು ಪೊಲೀಸ್ ಅವರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದ್ರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ ಅನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನ ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲಾ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆಕ್ಷನ್ ಅನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದ್ರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನ ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. ಬೇರೆವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನ ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದ್ರೂ ಹಲ್ಲೆ ಮಾಡಿದ್ರೆ ಉಗ್ರ ಕ್ರಮವನ್ನ ತಾವು ಎದುರಿಸಬೇಕಾಗತ್ತೆ. ನಿಮಗೇನಾದ್ರೂ ತೊಂದರೆ ಆದ್ರೆ, ತಪ್ಪಾಗಿದ್ರೆ ಬೇರೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ, ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಯಾರು ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ರೌಡಿಸಮ್ಗೆ ನೀವು ಇಳಿದ್ರೆ, ಕಾನೂನನ್ನ ಕೈಗೆ ತೆಗೆದುಕೊಂಡು ನೀವು ಗೂಂಡಾಗಳ ತರ ವರ್ತನೆ ಮಾಡಿದ್ರೆ ಇದು ನಮ್ಮ ಸಹನೆಯ ಎಲ್ಲೆಯನ್ನ ಮೀರಿ ನಮ್ಮ ಪ್ರತಿಕ್ರಿಯೆಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಇದು ಗಂಭೀರ ಎಚ್ಚರಿಕೆ ಬೇರೆ ಎಲ್ಲವರೆಗೂ ಕೂಡ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋವಾಗ ಅವರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನ ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿಕ್ಷಣ ಡಿಸಿಪಿ ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇನ್ ಈಗ ತಕ್ಷಣ ನನಗೆ ಆ ಮೇನ್ ಬಸವರಾಜು, ಆ ಗ್ಯಾಂಗ್ ಲೀಡರು, ಅವನು ಮೋಸ್ಟ್ಲಿ ಅವನೇನು ಈ ತರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನ ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದ್ರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕಬೇಕು ಅಂತಾನು ನಾನು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ.